ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ ಕೆಲ ದಿನಗಳಿಂದ ಬಂಗಾಳ, ಕರ್ನಾಟಕ, ಪಕ್ಕದ ತಮಿಳುನಾಡು ಈ ಎಲ್ಲ ರಾಜ್ಯಗಳಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಡೆವಲಪ್ಮೆಂಟ್ಗಳನ್ನು ನಿಮಗೆ ತಿಳಿಸ್ತಾ ಇದ್ದೆ. ಈ ನಡುವೆ ದೇಶ ಮಟ್ಟದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗುವಂತಹ ಎಲ್ಲ ಸುಳಿವು ಸಿಗ್ತಾ ಇದೆ. ಅದೇನು ಕೇಳಿದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದು ಡಿಲಿಮಿಟೇಷನ್ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ಅನ್ನು ಕೂಡ ಅದರ ಜೊತೆಗೆ ತಂದಿತ್ತು. ಆದರೆ ಅದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಗಿತ್ತು. ಸೋಲೋದು ಗೊತ್ತಿದ್ದೂ ಕೂಡ ಕೇಂದ್ರ ಸರ್ಕಾರ ಆ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಆದರೆ ಮಿತ್ರರೇ, ಈಗ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಅಂತಹದೇ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ಈ ಬಾರಿಯ ಮಳೆಗಾಲದ ಅಧಿವೇಶನದಲ್ಲಿ ಪುನಃ ಆ ಎರಡೂ ಬಿಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸ್ತಾ ಇದೆ ಎನ್ನುವಂತಹ ಸುದ್ದಿ ಬಹಳ ಮಟ್ಟಿಗೆ ಹರಿದಾಡ್ತಾ ಇದೆ. ಒಂದು ತಿಂಗಳ ಹಿಂದೆ ಇಲ್ಲದಂತಹ ಬಹುಮತ ಈಗ ಸಿಗೋದಕ್ಕಾದ್ರೂ ಹೇಗೆ ಸಾಧ್ಯ? ಕೇಂದ್ರ ಸರ್ಕಾರ ಆ ಬಹುಮತವನ್ನು ಎಲ್ಲಿಂದ ಗಳಿಸೋದಕ್ಕೆ ಯತ್ನ ಮಾಡ್ತಾ ಇದೆ? ಇದರ ಕುರಿತಾಗಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸುದ್ದಿ ಇದೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಪಶ್ಚಿಮ ಬಂಗಾಳದ ವಿಚಾರದಲ್ಲೂ ಕೂಡ ಮತ್ತೊಂದು ಸುದ್ದಿ ಇದೆ. ದೀದಿ ಈಗಾಗಲೇ ಸೋತ್ ಹೋಗಿದಾರಲ್ಲ, ಅವರನ್ನ ಪರ್ಮನೆಂಟ್ ಆಗಿ ರಾಜಕೀಯದಿಂದ ದೂರ ಮಾಡೋದಕ್ಕೆ ಸ್ವತಃ ದೀದಿಯೇ ಮತ್ತೊಂದು ಅವಕಾಶವನ್ನ ಕಲ್ಪಿಸ್ತಾ ಇದ್ದಾರಂತೆ. ಅವರು ಲೋಕಸಭೆಗೆ ಬಂದು ನರೇಂದ್ರ ಮೋದಿ ಅವರನ್ನ ಎದುರಿಸೋದಕ್ಕೆ ಸ್ಕೆಚ್ ಹಾಕಿದಾರಂತೆ. ಅದಕ್ಕೋಸ್ಕರವಾಗಿ ಹಾಲಿ ಟಿಎಂಸಿ ಸಂಸದನಿಗೆ ರಾಜೀನಾಮೆಯನ್ನ ಕೊಡಿಸಿ ಮಮತಾ ಬ್ಯಾನರ್ಜಿ ಬೈ ಎಲೆಕ್ಷನ್ ಎದುರಿಸೋದಕ್ಕೆ ಸಿದ್ಧ ಆಗ್ತಾ ಇದ್ದಾರಂತೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ವಿಚಾರ. ಬಿಜೆಪಿಗೆ ಮತ್ತೊಂದು ಅವಕಾಶ ಸಿಗ್ತಾ ಇದೆ ದೀದಿಯನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ನಾರಿ ಶಕ್ತಿ ವಂದನ್ ಅಧಿನಿಯಮ ಹಾಗೂ ಡಿಲಿಮಿಟೇಷನ್ ಬಿಲ್, ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪುನಃ ಲೋಕಸಭೆಯಲ್ಲಿ ಮಂಡಿಸುತ್ತೆ ಎನ್ನುವಂತ ಸುದ್ದಿ ಓಡಾಡ್ತಾ ಇದೆಯಲ್ಲ, ಅಲ್ಲಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಅವರು ಈ ಬಾರಿ ಸ್ವಂತ ಬಲದ ಸರ್ಕಾರವನ್ನು ರಚನೆ ಮಾಡಿಲ್ಲ. ಬಿಜೆಪಿಯ ಬಳಿ ಇರುವಂತಹದ್ದು ಕೇವಲ 240 ಲೋಕಸಭಾ ಕ್ಷೇತ್ರಗಳು ಮಾತ್ರ. ಎನ್ಡಿಎ ಸೇರಿಸಿದ್ರೆ 293 ಆಗುತ್ತೆ. ಆದರೆ ಕೇಂದ್ರ ಸರ್ಕಾರ ಸಂವಿಧಾನಾತ್ಮಕ ಬದಲಾವಣೆಯನ್ನು ತರಬೇಕಾದ್ರೆ 3/2 ಬಹುಮತದ ಅವಶ್ಯಕತೆ ಇದೆ. ಹೀಗಾಗಿ ಪಂಚರಾಜ್ಯ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಪ್ರಯತ್ನಕ್ಕೆ ಕೈ ಹಾಕುತ್ತೆ. ಲೋಕಸಭಾ ಕ್ಷೇತ್ರಗಳಲ್ಲಿ 33% ಮಹಿಳೆಯರಿಗೆ ನಾವು ಮೀಸಲಾತಿಯನ್ನ ಕೊಡ್ತೀವಿ. ಜೊತೆಗೆ ಲೋಕಸಭಾ ಕ್ಷೇತ್ರಗಳನ್ನು 50% ಏರಿಕೆ ಮಾಡ್ತೀವಿ. ಡಿಲಿಮಿಟೇಷನ್ ಬಿಲ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಅವರು ಎರಡೂ ಬಿಲ್ಗಳನ್ನು ಮರ್ಜ್ ಮಾಡಿ ಲೋಕಸಭೆಯಲ್ಲಿ ಮಂಡಿಸಿದ್ರು. ಆದರೆ 3/2 ಬಹುಮತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈ ಬಿಲ್ಗಳು ಫೇಲ್ಯೂರ್ ಆದವು. ಈಗ ಮಳೆಗಾಲದ ಅಧಿವೇಶನ ಬರ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡಿ ಮತ್ತೆ ಅದೇ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದೆ. ಹೀಗಂತ ಬಹುತೇಕ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಒಂದು ತಿಂಗಳ ಹಿಂದೆ ಇಲ್ಲದಂತಹ ಬಹುಮತ ಈಗ ಹೇಗೆ ಸಿಗುತ್ತೆ? 3/2 ಬಹುಮತ ಬರೋದಕ್ಕೆ ಹೇಗೆ ಸಾಧ್ಯ? ಈ ಪ್ರಶ್ನೆಯನ್ನ ಕೇಳಿದ್ದೆ. ಆದ್ರೆ ಪಂಚರಾಜ್ಯ ಚುನಾವಣೆ ಆದ ಬಳಿಕ INDIA ಕೂಟದ ಚಿತ್ರಣ ಬದಲಾಗಿದೆ. 22 ಸಂಸದರನ್ನ ಹೊಂದಿರುವಂತಹ ಡಿಎಂಕೆ ಈಗ INDIA ಕೂಟದಿಂದ ಹೊರಬಂದಿದೆ. 29 ಸಂಸದರನ್ನ ಹೊಂದಿರುವಂತಹ ಟಿಎಂಸಿ ಬಂಗಾಳದಲ್ಲಿ ಅಧಿಕಾರವನ್ನ ಕಳೆದುಕೊಂಡಿದೆ. ಪಕ್ಷ ಛಿದ್ರ ಆಗಿದೆ. ಅದರಲ್ಲಿ ಅನೇಕ ಜನ ಎಂಪಿಗಳು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಇದರ ಜೊತೆಗೆ ಇತ್ತೀಚೆಗೆ ಶರದ್ ಪವಾರ್ ನರೇಂದ್ರ ಮೋದಿಯ ಬಗ್ಗೆ ಉತ್ತಮವಾದಂತಹ ಮಾತುಗಳನ್ನಾಡಿದ್ದಾರೆ. ಹೀಗಾಗಿ ಬಿಜೆಪಿ, ಡಿಎಂಕೆ, ಶರದ್ ಪವಾರ್ ಅವರ NCP, JMM ಹಾಗೆ ಟಿಎಂಸಿಯ ಬಂಡಾಯ ಸಂಸದರು, ಜೊತೆಗೆ ಅಕಾಲಿದಳ, YSRCP ಇವರೆಲ್ಲರನ್ನೂ ಕೂಡ ಸಂಪರ್ಕ ಮಾಡಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಸೀಮಿತ ವಿಷಯಕ್ಕೆ ಅನುಸಾರವಾಗಿ ಬೆಂಬಲವನ್ನು ಪಡೆದುಕೊಳ್ಳೋದಕ್ಕೆ ಬಿಜೆಪಿ ಯತ್ನ ಮಾಡ್ತಾ ಇದೆ ಎನ್ನುವಂತ ಸುದ್ದಿ ಇದೆ. ಮಿತ್ರರೇ, ಡಿಎಂಕೆ ಟೋಟಲಿ INDIA ಕೂಟದಿಂದ ಹೊರಬಂದಿದೆ. ಇದೇ ಜೂನ್ 8ನೇ ತಾರೀಕು INDIA ಕೂಟ ಸಭೆ ಸೇರ್ತಾ ಇದೆ. ಈಗಾಗಲೇ INDIA ಕೂಟಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪಕ್ಷಗಳಿಗೂ ಕೂಡ ಈ ಬಗ್ಗೆ ಸೂಚನೆ ಕೊಡಲಾಗಿದೆ. ಆದರೆ ಡಿಎಂಕೆ ಸ್ಪಷ್ಟವಾಗಿ ಹೇಳಿದೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಅದರಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ. ಅಂದ್ರೆ ಅವರು ಅಧಿಕೃತವಾಗಿ INDIA ಕೂಟದಿಂದ ಹೊರಬಿದ್ದಾಗಿದೆ. ಅಷ್ಟು ಮಾತ್ರ ಅಲ್ಲ, ಲೋಕಸಭೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಜೊತೆಗೆ ಕೂತ್ಕೊಳ್ಳೋದಿಲ್ಲ ಅಂತ ಬೇರೆ ಸೀಟ್ಗಳನ್ನು ಕೇಳಿದ್ದಾರೆ. ಇನ್ನು ಟಿಎಂಸಿಯ ಕಥೆಯನ್ನು ನಾನೇನು ನಿಮಗೆ ಹೇಳಬೇಕಾಗೇ ಇಲ್ಲ, ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಟಿಎಂಸಿಯಲ್ಲಿ MLAಗಳು ವಿಭಜನೆಗೊಂಡಿದ್ದಾರೆ. 59 ಜನ MLAಗಳು ರಿತುಬ್ರತ ಬ್ಯಾನರ್ಜಿಗೆ ಬೆಂಬಲ ಘೋಷಿಸಿದ್ದಾಗಿದೆ. ಮಮತಾ ಬ್ಯಾನರ್ಜಿ ಬಳಿಯಲ್ಲಿ ಕೇವಲ 20ರಿಂದ 21 MLAಗಳಿರಬಹುದು ಅಂತ ವರದಿಗಳಾಗ್ತಾ ಇದಾವೆ. ಇತ್ತೀಚಿನ ವರದಿ ಏನು ಕೇಳಿದ್ರೆ ಆ ಸಂಖ್ಯೆ 6ಕ್ಕೆ ಇಳಿದಿದೆ ಎನ್ನುವಂತ ಮಾಹಿತಿಯೂ ಕೂಡ ಇದೆ. ಇದು ಕೇವಲ MLAಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಟಿಎಂಸಿ ಪಕ್ಷದ ಸಂಸದರಿಗೂ ಕೂಡ ಇದು ವಿಸ್ತರಣೆ ಆಗಿದೆ. ಸಂಸದರು ಕೂಡ ಬೇಸರಗೊಂಡಿದ್ದಾರೆ. ಬಿಜೆಪಿಯವರೇ ಕ್ಲೈಮ್ ಮಾಡ್ತಿರುವ ಹಾಗೆ ನಮ್ಮ ಸಂಪರ್ಕದಲ್ಲಿ 20 ಜನ ಎಂಪಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು 20 ಇರಬಹುದು, 22 ಕೂಡ ಇರಬಹುದು. ಬಂಗಾಳದ ಟಿಎಂಸಿಯ ಈ ಬಂಡಾಯ ಗುಂಪಿದೆಯಲ್ಲ, ಇದನ್ನ ಈ ಎರಡು ಬಿಲ್ಗೋಸ್ಕರವಾಗಿ ಬೆಂಬಲ ಪಡೆದುಕೊಳ್ಳೋದಕ್ಕೂ ಕೂಡ ಬಿಜೆಪಿ ಸಂಪರ್ಕ ಮಾಡಿದೆ. ಈ ರೀತಿಯಾಗಿ ರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾವೆ.
ಇದು ಸಾಧ್ಯನೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆಯೂ ಕೂಡ NDAದಲ್ಲಿ ಇಲ್ಲದಂತಹ ಪಕ್ಷಗಳು ವಿಷಯಾಧಾರಿತ ಬೆಂಬಲ ಕೊಟ್ಟಂತಹ ಉದಾಹರಣೆಗಳಿದಾವೆ. ಮೋದಿಯವರ ಸರ್ಕಾರಕ್ಕೆ ಯಾವಾಗ ನಂಬರ್ನ ಅವಶ್ಯಕತೆ ಬರ್ತಾ ಇತ್ತೋ ಆಗೆಲ್ಲ BJD ಬೆಂಬಲ ಕೊಡ್ತಾ ಇತ್ತು. ನವೀನ್ ಪಟ್ನಾಯಕ್ ರಾಷ್ಟ್ರದ ವಿಚಾರದಲ್ಲಿ ಅಂತಹ ತೀರ್ಮಾನವನ್ನ ಕೈಗೊಳ್ತಾ ಇದ್ರು. ಈ ಎರಡೂ ಬಿಲ್ಗಳು ಕೂಡ ಮಹತ್ವವನ್ನ ಪಡೆದುಕೊಂಡಿದೆ. ಇದರಿಂದಾಗಿ ಕೆಲ ರಾಜಕೀಯ ಪಕ್ಷಗಳಿಗೆ ಲಾಭ ಕೂಡ ಆಗುತ್ತೆ. ಹೀಗಾಗಿ ಬಿಜೆಪಿ ಮತ್ತೆ ಅಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಕೇಂದ್ರ ಸರ್ಕಾರದ ಈ ಎರಡು ಬಿಲ್ಗಳಿಗೆ ಈ ಎಲ್ಲ ಪಕ್ಷಗಳು ಬೆಂಬಲ ಕೊಟ್ಟು ಅಂದ ಮಾತ್ರಕ್ಕೆ ಅವರೆಲ್ಲ NDA ಸೇರಿದ್ರು ಅಂತ ಅರ್ಥ ಅಲ್ಲ. ಅದು ಕೇವಲ ಆ ಎರಡು ಬಿಲ್ಗಳಿಗೆ ಸೀಮಿತವಾಗಿರುತ್ತಷ್ಟೇ. ಹಾಗಂತ ಇದರಿಂದ ಕೇಂದ್ರ ಸರ್ಕಾರಕ್ಕೆ ಬಹಳ ದೊಡ್ಡ ಶಕ್ತಿಯೂ ಕೂಡ ಬರುತ್ತೆ. ರಾಹುಲ್ ಗಾಂಧಿ ಹೇಳ್ತಾ ಇದ್ರಲ್ಲ, ಸರ್ಕಾರ ಬಿದ್ದು ಹೋಗುತ್ತೆ ಹಾಗೆ ಹೀಗೆ ಅಂತ. ಸರ್ಕಾರ ಬಿದ್ದು ಹೋಗೋದು ಹಾಗಿರ್ಲಿ, ಈ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಯಶಸ್ಸು ಸಿಕ್ಕಿದ್ದೇ ಆದ್ರೆ INDIA ಕೂಟ ನಾಮಾವಶೇಷ ಆಗೋಗುತ್ತೆ. ಈಗಲೇ ಅವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಉದ್ಭವಿಸಿದೆ. ಕಾಂಗ್ರೆಸ್ನ ನಡೆಯ ಬಗ್ಗೆಯೂ ಕೂಡ ಎಲ್ಲಾ ಮಿತ್ರ ಪಕ್ಷಗಳಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಅಸಮಾಧಾನ ಹೊಗೆ ಆಡ್ತಾ ಇದೆ. ಅಂತಹ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಈ ಬಿಲ್ಗಳನ್ನ ಮತ್ತೆ ಲೋಕಸಭೆಯಲ್ಲಿ ತಂದು ಅದನ್ನ ಪಾಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದೇ ಆದ್ರೆ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಬಹಳ ದೊಡ್ಡ ಸ್ಟ್ರೆಂತ್ ಬಂದ ಹಾಗಾಗತ್ತೆ. ಇನ್ನು ಈ ನಡುವೆ ಮಮತಾ ಬ್ಯಾನರ್ಜಿ ಅವರು ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಅದ್ರ ಬಗ್ಗೆ ಹೇಳಬೇಕು. ಬಂಗಾಳದಲ್ಲಿ ಹಾಗೆ ನೋಡೋಕೆ ಹೋದ್ರೆ ತುಂಬಾ ಡೆವಲಪ್ಮೆಂಟ್ಗಳಾಗ್ತಾ ಇದಾವೆ. ಎಲ್ಲದನ್ನ ಕವರ್ ಮಾಡಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಇದೊಂದು ತೀರಾ ಮೇಜರ್ ಬೆಳವಣಿಗೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಇಲ್ಲೇ ಅದನ್ನ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಮಮತಾ ಬ್ಯಾನರ್ಜಿ ಸೋತ್ ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪಕ್ಷದ ಕಂಟ್ರೋಲ್ ಅನ್ನ ಕೂಡ ಕಳೆದುಕೊಂಡಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಪಕ್ಷ ಟೋಟಲಿ ವಿಭಜನೆ ಆಗ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಪಕ್ಷದ ಮೇಲೆ ಸ್ವಲ್ಪನಾದ್ರೂ ಹಿಡಿತವನ್ನ ಹೊಂದಬೇಕಾದ್ರೆ ಅವರಿಗೊಂದು ಗೆಲುವು ಬೇಕು. ಮಮತಾ ಬ್ಯಾನರ್ಜಿ ಪುನಃ ವಿಧಾನಸಭೆಯನ್ನಾದ್ರೂ ಪ್ರವೇಶ ಮಾಡಬೇಕು, ಇಲ್ಲ ಲೋಕಸಭೆಯನ್ನಾದ್ರೂ ಪ್ರವೇಶ ಮಾಡಬೇಕು. ಒಂದು ಚುನಾವಣೆಯನ್ನ ಮಮತಾ ಬ್ಯಾನರ್ಜಿ ಗೆದ್ದಿದ್ದೇ ಆದ್ರೆ ಮತ್ತೆ ಮಮತಾ ಬ್ಯಾನರ್ಜಿಗೆ ಒಂದು ಸಣ್ಣ ಶಕ್ತಿ ಬರುತ್ತೆ. ಈ ಸನ್ನಿವೇಶಕ್ಕೆ ನಿಮಗೆ ಅರ್ಥ ಆಗುವ ಹಾಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ JDS ಕರ್ನಾಟಕದಲ್ಲಿ ಸೋತು ಸುಣ್ಣ ಆಗೋಯ್ತು. ಕೇವಲ 19 MLAಗಳನ್ನ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಎಲ್ಲರೂ ಏನಂದುಕೊಂಡ್ರು, JDS ನಾಮಾವಶೇಷ ಆಯಿತು, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೇರೂರ್ತಾ ಇದೆ, ಅವರ ವೋಟ್ ಶೇರ್ ಜಾಸ್ತಿ ಆಯಿತು. ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಚುನಾವಣೆ ಆಗುತ್ತೆ, JDS ಇಲ್ಲಿ ಲೆಕ್ಕಕ್ಕೆ ಇರೋದಿಲ್ಲ ಅನ್ನುವ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದ್ವು. ಆಗ ಕುಮಾರಸ್ವಾಮಿ ಒಂದು ಪ್ಲಾನ್ ಮಾಡ್ತಾರೆ, ಲೋಕಸಭಾ ಚುನಾವಣೆಯಲ್ಲಿ ನಾವು ಬಿಜೆಪಿ ಜೊತೆ ಕೈ ಜೋಡಿಸ್ತೀವಿ ಅಂತ. ಯಾಕೆ ಕೇಳಿದ್ರೆ ಅವರಿಗೊಂದು ದೊಡ್ಡ ಗೆಲುವು ಬೇಕಾಗಿತ್ತು. ಹೀಗಾಗಿ ಕೇವಲ 3 ಕ್ಷೇತ್ರವನ್ನ ಪಡೆದು ಚುನಾವಣೆಯನ್ನ ಎದುರಿಸ್ತಾರೆ. ಕುಮಾರಸ್ವಾಮಿ ಸ್ವತಃ ಮಂಡ್ಯದಲ್ಲಿ ನಿಂತು ಗೆಲ್ತಾರೆ. ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ದೊಡ್ಡದಾಗಿ ಗೆಲ್ಲುತ್ತೆ. ಇದು JDS ಪಕ್ಷದ ಅಸ್ತಿತ್ವವನ್ನ ಉಳಿಸ್ತು. ಈಗ ಮಮತಾ ಬ್ಯಾನರ್ಜಿಗೂ ಕೂಡ ಅಷ್ಟೇ ಅಂತಹದೇ ಒಂದು ಚಾಲೆಂಜ್ ಅನ್ನ ಎದುರಿಸಿ ಅವರು ಗೆಲ್ಲಬೇಕಾಗಿದೆ. ಹೀಗಿರುವಾಗ ಮಮತಾ ಬ್ಯಾನರ್ಜಿ ಅವರು ಬಹರಾಂಪುರವನ್ನ ಆಯ್ಕೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಬಹರಾಂಪುರದಲ್ಲಿ ಉಪಚುನಾವಣೆಯನ್ನ ಗೆದ್ದು ಲೋಕಸಭೆಗೆ ಪ್ರವೇಶ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಸುದ್ದಿ ಬಹಳ ಮಟ್ಟಿಗೆ ಓಡಾಡ್ತಾ ಇದೆ. ಈಗ ಒಂದು ವೇಳೆ ಮಮತಾ ಬ್ಯಾನರ್ಜಿ ಅವರು ತನ್ನ MLAಗಳ ಬೆಂಬಲವನ್ನ ಪಡೆದು ರಾಜ್ಯಸಭೆಗೆ ಎಂಟ್ರಿ ಆಗಿದ್ದೇ ಆದ್ರೆ ಅದು ದೊಡ್ಡ ವಿಚಾರ ಆಗೋದಿಲ್ಲ. ಅದೇ ಬಂಗಾಳದಲ್ಲಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದು ಅದನ್ನ ಮಮತಾ ಬ್ಯಾನರ್ಜಿ ಗೆದ್ರು ಅಂತಾದ್ರೆ ಮತ್ತೆ ಮಮತಾ ಬ್ಯಾನರ್ಜಿ ಅವರ ಅಸ್ತಿತ್ವ ಸ್ಥಾಪನೆ ಆದಂತಾಗತ್ತೆ. ಅದಕ್ಕೆ ಅವರು ಬಹರಾಂಪುರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಸುದ್ದಿ ಇದೆ. ಈ ಬಹರಾಂಪುರ ಯಾಕೆ ಕೇಳಿದ್ರೆ ಇದೊಂದು ಮುಸ್ಲಿಂ ಪ್ರಭಾವ ಇರುವಂತಹ ಕ್ಷೇತ್ರ. ಅಲ್ಲಿ 2024ರ ಚುನಾವಣೆಯಲ್ಲಿ ಕ್ರಿಕೆಟಿಗೆ ಯೂಸುಫ್ ಪಠಾಣ್ಗೆ ಮಮತಾ ಬ್ಯಾನರ್ಜಿ ಟಿಕೆಟ್ ಕೊಟ್ಟಿದ್ರು. ಯೂಸುಫ್ ಪಠಾಣ್ ಗೆದ್ದು ಸಂಸದರಾಗಿದ್ದಾರೆ. ಇದೆಲ್ಲದೂ ಕೂಡ TMCಯ ಅಪಸ್ವರಕ್ಕೆ ಕಾರಣ. ಯಾಕೆ ಗೊತ್ತಾ, ಈ ಯೂಸುಫ್ ಪಠಾಣ್ಗೂ ಬಂಗಾಳಕ್ಕೂ ಸಂಬಂಧ ಇಲ್ಲ. ಯೂಸುಫ್ ಪಠಾಣ್ ಗುಜರಾತ್ ಅವರು ಶಾರುಖ್ ಖಾನ್ ನ IPL ಟೀಮ್ ಇದೆಯಲ್ಲ, ಕೋಲ್ಕತ್ತಾ ನೈಟ್ ರೈಡರ್ಸ್, ಅದಕ್ಕೋಸ್ಕರವಾಗಿ ಆಡಿರಬಹುದು. ಹಾಗಂದ ಮಾತ್ರಕ್ಕೆ ಅವರು ಬಂಗಾಳದವರು ಆಗೋದಿಲ್ಲ. ಆದ್ರೂ ಸಹ ಮಮತಾ ಬ್ಯಾನರ್ಜಿ ಯೂಸುಫ್ಗೆ ಟಿಕೆಟ್ ಕೊಟ್ಟು ಗೆಲ್ಸಿದ್ರು. ಈಗ ಅದೇ ಯೂಸುಫ್ಗೆ ರಾಜೀನಾಮೆಯನ್ನ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹೀಗಂತ ಒಂದು ಸುದ್ದಿ ಇದೆ. ಆದ್ರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಇನ್ನೊಂದು ಸುದ್ದಿ ಇದೆ. ಅದೇನು ಕೇಳಿದ್ರೆ, ಕೆಲವರು ಹೇಳ್ತಾ ಇದ್ದಾರೆ ಯೂಸುಫ್ ಪಠಾಣ್ ರಾಜೀನಾಮೆಯನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಕೆಲ ದೊಡ್ಡ ಮಾಧ್ಯಮಗಳೇ ಈ ಸುದ್ದಿಯನ್ನ ಪ್ರಕಟಿಸಿದಾವೆ. ಆದ್ರೆ ಇನ್ನು ಕೆಲ ಮಾಧ್ಯಮಗಳು ಏನ್ ಹೇಳ್ತಾ ಇದಾವೆ ಗೊತ್ತಾ, ಯೂಸುಫ್ ಪಠಾಣ್ ರಾಜೀನಾಮೆಗೆ ನಿರಾಕರಿಸಿದ್ದಾರೆ, ನಾನು ಅವಧಿಯನ್ನ ಪೂರ್ಣ ಮಾಡ್ತೀನಿ ಅಂತ ಹೇಳ್ತಾ ಇದಾರಂತೆ. ಹೇಗಿದ್ರು ಗೊತ್ತು, ಯೂಸುಫ್ ಪಠಾಣ್ಗೆ ಇನ್ನೊಮ್ಮೆ ಟಿಕೆಟ್ ಕೊಡೋದಿಲ್ಲ, ಕೊಟ್ಟರು ಕೂಡ ಅವ್ರು ಗೆಲ್ಲೋದಿಲ್ಲ. ಯೂಸುಫ್ ಪಠಾಣ್ ಕ್ಷೇತ್ರಕ್ಕೂ ಬಂದಿಲ್ಲ, ಯಾವುದೇ ಕೆಲಸದಲ್ಲೂ ಕೂಡ ಭಾಗಿಯಾಗಿಲ್ಲ, ಕ್ಷೇತ್ರಕ್ಕೂ ಅವರಿಗೂ ಸಂಬಂಧ ಇಲ್ಲ. ಒಮ್ಮೆ ಏನೋ ಗೆಲ್ಲಿಸಿದ್ರಪ್ಪ, ಏನೋ ಕ್ರಿಕೆಟರ್ ಬಂದಿದ್ದಾನೆ ದೊಡ್ಡ ಮನುಷ್ಯ ಅಂತ, ಇನ್ನೊಮ್ಮೆ ಗೆಲ್ಲಿಸೋದಕ್ಕೆ ಜನ ಮೂರ್ಖರ? ಅದಕ್ಕೋಸ್ಕರವಾಗಿ ಯೂಸುಫ್ ಪಠಾಣ್ಗೆ ಅನ್ನಿಸ್ತಾ ಇದೆ, ಸಿಕ್ಕಿದ 5 ವರ್ಷವನ್ನ ಯಾಕೆ ಬಿಡೋಣ, ಇನ್ನು 3 ವರ್ಷದ ಟರ್ಮ್ ಇದೆಯಲ್ಲ ಅಂತ. ಈಗ ಪ್ರಶ್ನೆ ಇರುವಂತಹದ್ದು ಅದಲ್ಲ. ಒಂದು ವೇಳೆ ಯೂಸುಫ್ ಪಠಾಣ್ ರಾಜೀನಾಮೆಯನ್ನ ಕೊಟ್ಟೇ ಬಿಟ್ರು ಅಂತ ಅಂದುಕೊಳ್ಳಿ, ಮಮತಾ ಬ್ಯಾನರ್ಜಿ ಬಹರಾಂಪುರದಲ್ಲಿ ನಿಂತ್ರೆ ಗೆಲ್ತಾರಾ? ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಮೇಲ್ನೋಟಕ್ಕೆ ನೋಡಿದ್ರೆ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂತಂದ್ರೆ ಈ ಹಿಂದೆ ಯೂಸುಫ್ ಪಠಾಣ್ ಭರ್ಜರಿ ಅಂತರದಿಂದ ಗೆಲುವು ಸಾಧಿಸಿದ್ರು. ಇತಿಹಾಸದಲ್ಲೇ ಬಿಜೆಪಿ ಬಹರಾಂಪುರವನ್ನ ಗೆದ್ದಂತಹ ಉದಾಹರಣೆಯೇ ಇಲ್ಲ, ಒಮ್ಮೆಯೂ ಕೂಡ ಗೆದ್ದಿಲ್ಲ ಅವರು.
ಆದರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರಣ ಬದಲಾಗಿದೆ. ಈ ಬಹರಂಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ ಬಾರಿ ಈ 7ರ ಪೈಕಿ 4 ಬಿಜೆಪಿ ಗೆದ್ದುಕೊಂಡಿದೆ. 2 ಕ್ಷೇತ್ರವನ್ನ ಆ ಬಾಬ್ರಿವಾಲಾ ಹುಮಾಯೂನ್ ಕಬೀರ್ ಇದಾನಲ್ಲ ಆತ ಗೆದ್ದಿದ್ದ. ಆತ 1ಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ಇನ್ನುಳಿದಂತಹ 1 ಕ್ಷೇತ್ರವನ್ನ ಮಾತ್ರ ಟಿಎಂಸಿ ಗೆದ್ದಿದೆ. ಅಂದ್ರೆ ಕ್ಷೇತ್ರವಾರು ನೋಡಿದ್ರೆ ಟಿಎಂಸಿಗೆ ಶಕ್ತಿ ಇಲ್ಲ. ಇನ್ನು ಈ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಎಷ್ಟು ವೋಟ್ಗಳನ್ನು ಪಡೆದಿದ್ದಾರೆ ನೋಡೋದಾದ್ರೆ ಬಿಜೆಪಿ 5,12,000 ವೋಟ್ಗಳನ್ನು ಪಡೆದುಕೊಂಡಿದೆ. ಅದೇ ಟಿಎಂಸಿ 4,26,000 ವೋಟ್ಗಳನ್ನು ಪಡೆದುಕೊಂಡಿದೆ. ಬಿಜೆಪಿ ಮತ್ತು ಟಿಎಂಸಿಯ ನಡುವೆ ಹತ್ತತ್ರ 1 ಲಕ್ಷದ ವ್ಯತ್ಯಾಸ ಇದೆ. ಆದರೂ ಸಹ ಮಮತಾ ಬ್ಯಾನರ್ಜಿಗೆ ಯಾಕೆ ಈ ಕ್ಷೇತ್ರದ ಮೇಲೆ ಧೈರ್ಯ ಕೇಳಿದ್ರೆ ಇಲ್ಲಿ ಹುಮಾಯೂನ್ ಕಬೀರನ ಪಕ್ಷ ಇದೆಯಲ್ಲ ಇವರು ಸರಿಸುಮಾರು 2,60,000 ಮತಗಳನ್ನು ಪಡೆದಿದ್ದಾರೆ. ಅಂದ್ರೆ ಆ ಪಾರ್ಟಿ ಮುಸ್ಲಿಂ ವೋಟ್ಗಳಿದಾವೆ. ಹಾಗೆ ಈ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಹತ್ತತ್ರ 2 ಲಕ್ಷ ಮತಗಳನ್ನು ಪಡೆದಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಸ್ಪರ್ಧೆ ಮಾಡಿದ್ದೇ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹಾಕುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ರಾಹುಲ್ ಗಾಂಧಿ ಸಹಜವಾಗಿ ಮಮತಾ ಬ್ಯಾನರ್ಜಿಗೆ ಸಪೋರ್ಟ್ ಮಾಡಬಹುದು. ಆದ್ರೆ ಈ ಕ್ಷೇತ್ರ ಇದೆಯಲ್ಲ ಇದು ಈ ಹಿಂದೆ ಅಧಿರಂಜನ್ ಚೌಧರಿ ಅವರ ಕ್ಷೇತ್ರ. ಕಾಂಗ್ರೆಸ್ ನಾಯಕ ಅಧಿರಂಜನ್ ಚೌಧರಿ 1999ರಿಂದ 2019ರವರೆಗೆ ನಿರಂತರವಾಗಿ 5 ಬಾರಿ ಗೆದ್ದಿದ್ದಾರೆ. ಕಳೆದ ಬಾರಿ ಯೂಸುಫ್ ಪಠಾಣ್ ಬಂದ ಕಾರಣದಿಂದಾಗಿ ಅಧಿರಂಜನ್ ಚೌಧರಿ ಸೋತೋದ್ರು. ಆದರೆ ಮಿತ್ರರೇ ಈಗ ಕಾಂಗ್ರೆಸ್ ಏನೋ ಬೆಂಬಲ ಕೊಡಬಹುದು. ಆದರೆ ಅಧಿರಂಜನ್ ಚೌಧರಿ ಬೆಂಬಲ ಕೊಡ್ತಾರಾ? ಅದ್ರ ಬಗ್ಗೆ ಡೌಟ್ ಇದೆ. ಯಾಕೆ ಕೇಳಿದ್ರೆ ಈ ಅಧಿರಂಜನ್ ಚೌಧರಿಗೂ ಮಮತಾ ಬ್ಯಾನರ್ಜಿ ಅವರಿಗೂ ಎಣ್ಣೆ ಸೀಗೆ ಕಾಯಿ. ಅಧಿರಂಜನ್ ಚೌಧರಿ ಈ ಬಾರಿಯ ವಿಧಾನಸಭೆಯಲ್ಲೂ ಕೂಡ ಸೋತೋಗಿದ್ದಾರೆ. ಒಂದು ವೇಳೆ ಅವರು ತಿರುಗಿ ಬಿದ್ದು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೇ ಆದ್ರೆ ಓಟ್ಗಳು ವಿಭಜನೆಗೊಳ್ತವೆ. ಈ ಹುಮಾಯೂನ್ ಕಬೀರ್ ಏನ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹುಮಾಯೂನ್ ಕಬೀರ್ ಮತ್ತು ಅಧಿರಂಜನ್ ಚೌಧರಿ ಇಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಮಮತಾ ಬ್ಯಾನರ್ಜಿ ಬಹಳ ದೊಡ್ಡ ಅಂತರದಲ್ಲಿ ಸೋಲ್ತಾರೆ. ಇದರ ಜೊತೆಗೆ ಇನ್ನೊಂದು ವಿಷಯ ಏನು ಗೊತ್ತಾ? ಒಂದು ವೇಳೆ ಮಮತಾ ಬ್ಯಾನರ್ಜಿಗೆ ಅಧಿರಂಜನ್ ಚೌಧರಿನೂ ಸಪೋರ್ಟ್ ಮಾಡಿದ್ರು, ಹುಮಾಯೂನ್ ಕಬೀರ್ ಕೂಡ ಸಾಥ್ ಕೊಟ್ಟ ಅಂತ ಅಂದ್ರೂ ಕೂಡ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಸುವೇಂದು ಅಧಿಕಾರಿ ಭರ್ಜರಿಯಾಗಿ ಆರಂಭ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಪಕ್ಷ ಒಡೆದು ಹೋಗಿದೆ. ಪಕ್ಷದ ಕಂಟ್ರೋಲ್ ಅನ್ನ ಮಮತಾ ಕಳೆದುಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದೆ. ಇದನ್ನೆಲ್ಲ ಗಮನಿಸುತ್ತಿರುವಂತಹ ಜನ ಬಹರಂಪುರದಲ್ಲಿ ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕಿಯೇ ಬಿಡ್ತಾರೆ ಅಂತ ಏನ್ ಗ್ಯಾರಂಟಿ? ಬಹಳ ಟಫ್ ಫೈಟ್ ನಡೆದು ಬಿಜೆಪಿ ಏನಾದ್ರೂ ಗೆದ್ದು ಬಿಡುತ್ತಲ್ಲ ಅಂತಂದ್ರೆ ಮಮತಾ ರಾಜಕೀಯವಾಗಿ ಮುಗಿದು ಹೋಗ್ತಾರೆ. ಬಟ್ ಮಮತಾ ಬ್ಯಾನರ್ಜಿ ಅಂತಹದೊಂದು ಪ್ರಯತ್ನಕ್ಕೆ ಕೈ ಹಾಕುವಂತಹ ಸಾಧ್ಯತೆಗಳಿದಾವೆ ಅಂತ ವರದಿ ಆಗ್ತಾ ಇದೆ. ಒಂದು ವೇಳೆ ಹಾಗಾಗಿದ್ದೇ ಆದ್ರೆ ಈ ದೇಶಕ್ಕೆ ಇನ್ನೊಮ್ಮೆ ಬಿಟ್ಟಿ ಮನರಂಜನೆ ಸಿಗುತ್ತಷ್ಟೇ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.